ಹಾಯ್ ಮಕ್ಕಳೇ, 5ನೇ ತರಗತಿಯ 8ನೇ ಪಾಠವಾದ ಕೃಷಿ ಅಂದರೆ ಅಗ್ರಿಕಲ್ಚರ್ ಈ ಒಂದು ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಈ ಕೃಷಿ ಎಂದ ತಕ್ಷಣ ನಮಗೆ ನೆನಪಾಗುವಂಥ ಒಂದು ಹಾಡು ನೇಗಿಲ ಯೋಗಿಯ ಹಾಡು. ನೇಗಿಲ ಹಿಡಿದು ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇ ಇಹಪರ ಸಾಧನವು, ಕಷ್ಟದೊಳನ್ನವ ದುಡಿಯುವನೆತೆಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ. ಈ ಒಂದು ಹಾಡು ಕೇಳಿದ ತಕ್ಷಣ ನಮಗೆ ನೆನಪಾಗುವುದು ರೈತರು ಅಲ್ವಾ ಮಕ್ಕಳೇ? ಸರಿ, ಹಾಗಾದರೆ ನಮಗೆಲ್ಲ ಅನ್ನದಾತ ಎನಿಸಿರುವಂತಹ ರೈತರ ಬಗ್ಗೆ ಬರೆದಂಥ ಹಾಡು ಇದು ಅಂತ ನಮಗೆ ಅನ್ನಿಸ್ತಾ ಇದೆ. ಈ ಒಂದು ರೈತರ ಮುಖ್ಯವಾದಂತಹ ಕಸುಬು, ಅವರು ಬದುಕನ್ನು ಸಾಗಿಸಲು ನೆಚ್ಚಿಕೊಂಡಂತಹ ಒಂದು ಉದ್ಯೋಗ ಅಂತ ಹೇಳ್ಬೋದು, ಅದುವೇ ಕೃಷಿ. ಹೀಗಾಗಿ ರೈತರನ್ನು ನಾವು ಕೃಷಿಕರು ಎಂದು ಕರೆಯುತ್ತೇವೆ. ರೈತರು ತಮ್ಮ ಜೀವನ ಸಾಗಿಸಲು ಕೃಷಿ ಹಾಗೂ ಅದಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ ಅಲ್ವಾ? ಸರಿ, ಹಾಗಾದರೆ ಈ ಕೃಷಿ ಹಾಗೂ ಕೃಷಿಕರ ಬಗ್ಗೆ ಕೆಲವು ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳೋಣ. ಅಂದರೆ ಆಹಾರ ಎಲ್ಲಿಂದ ಬರುತ್ತದೆ ಎಂಬುದನ್ನು ಕೃಷಿಯ ಹಂತಗಳ ಮೂಲಕ ತಿಳಿದುಕೊಳ್ಳೋಣ. ಕೃಷಿ ಕಾರ್ಮಿಕರು, ಸಣ್ಣ ಕೃಷಿಕರು ಮತ್ತು ದೊಡ್ಡ ಕೃಷಿಕರ ಕೆಲಸಗಳು ಹಾಗೂ ಸಮಸ್ಯೆಗಳ ಬಗ್ಗೆ ತಿಳಿದು ಪರಿಹಾರಗಳನ್ನು ಕಂಡುಕೊಳ್ಳೋಣ. ಸಾವಯವ ಕೃಷಿ ಹಾಗೂ ರಾಸಾಯನಿಕ ಕೃಷಿಯನ್ನು ತಿಳಿದುಕೊಂಡು ವ್ಯತ್ಯಾಸವನ್ನು ಗುರುತಿಸೋಣ. ಮಳೆ ಆಧಾರಿತ ಕೃಷಿ ಭೂಮಿ ಹಾಗೂ ನೀರಾವರಿ ಕೃಷಿ ಭೂಮಿಯ ಬಗ್ಗೆ ತಿಳಿದುಕೊಳ್ಳೋಣ. ಹನಿ ನೀರಾವರಿ ಹಾಗೂ ತುಂತುರು ನೀರಾವರಿಯನ್ನು ಅರ್ಥೈಸಿಕೊಂಡು ಎರಡೂ ನೀರಾವರಿ ಪದ್ಧತಿಯಲ್ಲಿ ಬೆಳೆಯುವ ಬೆಳೆಗಳನ್ನು ಪಟ್ಟಿ ಮಾಡೋಣ. ನಾವು ಬೆಳೆಯುವ ಬೆಳೆಗಳಲ್ಲಿ ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ ಹಾಗೂ ತೋಟಗಾರಿಕಾ ಬೇಸಾಯದ ಬಗ್ಗೆ ಅರಿಯೋಣ. ಧಾನ್ಯ ಸಂಗ್ರಹಣೆಯ ಆಧುನಿಕ ಹಾಗೂ ಹಳೆಯ ವಿಧಾನಗಳು ಅಂದರೆ ಸಾಂಪ್ರದಾಯಿಕ ವಿಧಾನಗಳನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ಈ ಚಿತ್ರಗಳನ್ನು ನೀವು ನೋಡಿದ ತಕ್ಷಣ ನಿಮಗೆ ನೆನಪಾಗುವುದು ನಿಮ್ಮ ಊರಿನ ಸುತ್ತಮುತ್ತ ಹೊಲ ಗದ್ದೆಗಳಲ್ಲಿ ರೈತರು ಈ ಕೆಲಸ ಕಾರ್ಯಗಳನ್ನು ಮಾಡುವುದನ್ನು ನೀವು ನೋಡಿದ್ದೀರಿ. ಆದರೆ ಇವು ಯಾವ ಯಾವ ರೀತಿಯ ಕೆಲಸ ಕಾರ್ಯಗಳು ಎಂಬುದನ್ನು ಸ್ವಲ್ಪ ನಾವು ಪಟ್ಟಿ ಮಾಡೋಣ ಅಲ್ವಾ, ನೆನಪಿಸಿಕೊಳ್ಳೋಣ. ಸರಿ, ಒಂದೊಂದಾಗಿ ಮಾಡೋಣ. ಒಂದು ಅಲ್ಲಿ ನೇಗಿಲ ಹೊಡೆಯುವುದನ್ನು ನಾವು ಕಾಣ್ತಾ ಇದ್ದೇವೆ. ಜೊತೆಗೆ ಉಳುಮೆ ಮಾಡುವುದಾಗಿರಬಹುದು, ಬಿತ್ತನೆ ಮಾಡುವುದು, ನೀರು ಹಾಯಿಸುವುದು, ಹೊಲಗದ್ದೆಗಳಿಗೆ ಕಳೆ ಕೀಳುವುದು, ಪಕ್ಷಿಗಳಿಂದ ಬೆಳೆದಂಥ ಬೆಳೆಗಳನ್ನು ರಕ್ಷಣೆ ಮಾಡುವುದು, ಗೊಬ್ಬರ ಹಾಕುವುದು, ಬೆಳೆಗಳನ್ನು ಕಟಾವು ಮಾಡುವುದು, ಬೆಳೆಯ ರಾಶಿ ಮಾಡುವುದು, ರಾಶಿಯನ್ನು ವ್ಯಾಪಾರಕ್ಕಾಗಿ ಅಂಗಡಿಗೆ ಸಾಗಿಸುವುದು ಹಾಗೂ ಆಹಾರಕ್ಕೋಸ್ಕರ ಮನೆಗೆ ಸಾಗಿಸುವಂಥ ಕಾರ್ಯಗಳನ್ನು ರೈತರು ಮಾಡುವುದನ್ನು ನಾವು ನಮ್ಮ ಊರಿನ ಸುತ್ತಮುತ್ತ ನೋಡ್ತಾ ಇದ್ದೇವೆ ಅಲ್ವಾ? ಸರಿ, ಹಾಗಾದರೆ ಈ ರೈತರು ಬೆಳೆಗಳನ್ನು ಬೆಳಿಬೇಕಾದ್ರೆ ತಮ್ಮ ಸುತ್ತಮುತ್ತಲಿನ ವಾಯುಗುಣ ಆಧಾರಿತವಾಗಿ ಹಾಗೂ ದೊರೆಯುವಂತಹ ನೀರಿನ ಆಧಾರಿತವಾಗಿ ಅಲ್ಲಿ ಇರುವಂತಹ ಮಣ್ಣಿನ ಗುಣದ ಆಧಾರದ ಮೇಲೆ ಅಲ್ಲಿ ಕೆಲವು ಪ್ರಮುಖವಾದ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಹೀಗಾಗಿ ನಮ್ಮ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಜಿಲ್ಲಾವಾರು ಅಲ್ಲಿ ಬೆಳೆಯುವಂತಹ ಬೆಳೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸುಮಾರು ಅಲ್ಲಿ 3ರಿಂದ 4 ಪ್ರಮುಖವಾದ ಬೆಳೆಗಳು ಕಂಡು ಬರ್ತಾ ಇದ್ದಾವೆ. ಅದರಲ್ಲಿ ನಾನು ಪ್ರತಿಯೊಂದು ಜಿಲ್ಲೆಗೆ ಅನುಗುಣವಾಗಿ ಒಂದು ಪ್ರಮುಖವಾದ ಬೆಳೆಗಳನ್ನು ಹೇಳ್ತಾ ಇದ್ದೇನೆ. ಉಳಿದಂತಹ ಪ್ರಮುಖವಾದ ಬೆಳೆಗಳು 3ರಿಂದ 4 ಬೆಳೆಗಳನ್ನು ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಈ ವಿಡಿಯೋವನ್ನು ನೋಡಿದ ನಂತರ ದಾಖಲಿಸಿಕೊಳ್ಳಬೇಕು. ಓಕೆನಾ ಮಕ್ಕಳೇ? ಸರಿ, ಹಾಗಾದರೆ ಒಂದನೇದು ಬೀದರ್ನಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆ ತೊಗರಿ. ಕಲಬುರಗಿ ಜಿಲ್ಲೆಯಲ್ಲಿಯೂ ಸಹಿತ ತೊಗರಿ, ವಿಜಯಪುರ ಜಿಲ್ಲೆಯಲ್ಲಿಯೂ ಸಹಿತ ತೊಗರಿ, ಯಾದಗಿರಿ ಜಿಲ್ಲೆಯಲ್ಲಿ ಜೋಳ, ಬೆಳಗಾವಿಯಲ್ಲಿ ಕಬ್ಬು, ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬು, ರಾಯಚೂರಿನಲ್ಲಿ ಭತ್ತ, ಉತ್ತರ ಕನ್ನಡದಲ್ಲಿ ಭತ್ತ, ಧಾರವಾಡದಲ್ಲಿ ಹತ್ತಿ, ಗದಗನಲ್ಲಿ ಜೋಳ, ಕೊಪ್ಪಳದಲ್ಲಿಯೂ ಭತ್ತ, ಹಾವೇರಿಯಲ್ಲಿ ಹತ್ತಿ, ಬಳ್ಳಾರಿಯಲ್ಲಿ ಜೋಳ, ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಕೆ, ದಾವಣಗೆರೆ ಜಿಲ್ಲೆಯಲ್ಲಿ ಹತ್ತಿ, ಉಡುಪಿ ಜಿಲ್ಲೆಯಲ್ಲಿ ಭತ್ತ, ಚಿಕ್ಕಮಗಳೂರಿನಲ್ಲಿ ರಾಗಿ ಬೆಳೆಯುತ್ತಾರೆ, ಚಿತ್ರದುರ್ಗದಲ್ಲಿ ಶೇಂಗಾ, ದಕ್ಷಿಣ ಕನ್ನಡದಲ್ಲಿ ಭತ್ತ, ಹಾಸನದಲ್ಲಿ ಭತ್ತ, ತುಮಕೂರಿನಲ್ಲಿ ರಾಗಿ, ಚಿಕ್ಕಬಳ್ಳಾಪುರದಲ್ಲಿ ಹುರುಳಿ, ಕೊಡಗಿನಲ್ಲಿ ಕಾಫಿ, ಮೈಸೂರು ಭತ್ತ,
ಮಂಡ್ಯಯೂ ಸಹಿತ ಭತ್ತ, ರಾಮನಗರ ರಾಗಿ, ಬೆಂಗಳೂರು ಗ್ರಾಮಾಂತರವೂ ಸಹಿತ ರಾಗಿ, ಬೆಂಗಳೂರು ನಗರ ರಾಗಿ, ಕೋಲಾರವೂ ರಾಗಿ, ಚಾಮರಾಜನಗರ ಜಿಲ್ಲೆಯಲ್ಲಿಯೂ ಸಹಿತ ರಾಗಿಯನ್ನು ಪ್ರಮುಖ ಬೆಳೆಗಳನ್ನಾಗಿ ಅಲ್ಲಿ ಬೆಳೀತಾ ಇದ್ದಾರೆ. ಸರಿ, ಹಾಗಾದರೆ ಈ ಬೆಳೆ ಅಂದರೆ ಏನು ನೋಡೋಣ ಸ್ವಲ್ಪ. ಕೃಷಿ ಜಮೀನಿನಲ್ಲಿ ಬೆಳೆಯಲಾಗುವಂಥ ಸಸ್ಯಗಳಿಗೆ ನಾವು ಬೆಳೆ ಅಂತ ಕರಿತಾ ಇದ್ದೇವೆ. ಈ ಬೆಳೆಯನ್ನು ನಾವು ಉದ್ದೇಶಪೂರ್ವಕವಾಗಿ ಬೆಳೀತಾ ಇದ್ದೇವೆ. ಆ ಉದ್ದೇಶಪೂರ್ವಕ ಅಂದರೆ ಅದು ಆಹಾರಕ್ಕೋಸ್ಕರ ಆಗಿರ್ಬೋದು, ವಾಣಿಜ್ಯಕ್ಕೋಸ್ಕರ ಅಂದರೆ ವ್ಯಾಪಾರಕ್ಕೋಸ್ಕರ ಸಹಿತ ಆಗಿರ್ಬೋದು, ಅಥವಾ ತೋಟಗಾರಿಕಾ ಬೆಳೆಯೂ ಆಗಿರಬಹುದು. ಇದನ್ನು ಬೆಳೆಯುವಂಥವ್ರು ಯಾರಂದರೆ ಕೃಷಿಕರು. ಅಂದರೆ ಕೃಷಿಕರು ಅಂದರೆ ಯಾರು? ಕೃಷಿ ಕಾರ್ಯಗಳಿಗೆ ಅಂದರೆ ಕೆಲಸಗಳಿಗೆ ಸಂಬಂಧಿಸಿದಂತೆ ಕೆಲಸಗಳನ್ನು ಮಾಡುವವರು ಅಂದರೆ ರೈತರು. ಅವರಿಗೆ ನಾವು ಕೃಷಿಕರು ಅಂತ ಕರಿತಾ ಇದೆ. ಕೆಲಸ ನಿರ್ವಹಣೆಯ ಆಧಾರದ ಮೇಲೆ ನಾವು ರೈತರನ್ನು ಅಥವಾ ಕೃಷಿಕರನ್ನು 3 ರೀತಿಯಲ್ಲಿ ವರ್ಗೀಕರಣ ಮಾಡ್ತಾ ಇದ್ದೇವೆ. 1 ಕೃಷಿ ಕಾರ್ಮಿಕರು, 2 ಸಣ್ಣ ಕೃಷಿಕರು, 3 ದೊಡ್ಡ ಕೃಷಿಕರು. ಮೊದಲನೇದಾಗಿ ಕೃಷಿ ಕಾರ್ಮಿಕರ ಬಗ್ಗೆ ತಿಳಿದುಕೊಳ್ಳೋಣ. ಕೃಷಿ ಕಾರ್ಮಿಕರಂದರೆ ಅವರಿಗೆ ತಮ್ಮದೇ ಸ್ವಂತ ಜಮೀನು ಇರುವುದಿಲ್ಲ. ತಮ್ಮ ಜೀವನ ಸಾಗಿಸಲು ಬೇರೆಯವರ ಹೊಲದಲ್ಲಿ ಕೆಲಸ ಮಾಡುವವರಾಗಿರುತ್ತಾರೆ. ಅಂಥವರಿಗೆ ನಾವು ಕೃಷಿ ಕಾರ್ಮಿಕರು ಅಂತ ಕರಿತಾ ಇದ್ದೇವೆ. ಬೇರೆಯವರ ಹೊಲಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ತಮ್ಮ ಜೀವನವನ್ನು ಸಾಗಿಸಲು ಅವರು. ಸರಿ, ಹಾಗಾದರೆ ಆ ಕೃಷಿ ಕಾರ್ಮಿಕರು ಸಾಕಷ್ಟು ಸಮಸ್ಯೆಗಳನ್ನು ಹೊಂದಿರುತ್ತಾರೆ. ಅದರಲ್ಲಿ ಕೆಲವು ಪ್ರಮುಖವಾದ ಸಮಸ್ಯೆಗಳನ್ನು ನೋಡೋಣ. ಕೃಷಿ ಕಾರ್ಮಿಕರಿಗೆ ವರ್ಷ ಪೂರ್ತಿ ಕೆಲಸ ದೊರೆಯುವುದಿಲ್ಲ. ಕೆಲವೊಮ್ಮೆ ಕೂಲಿ ತುಂಬ ಕಡಿಮೆ ಇರುತ್ತದೆ. ಕೃಷಿ ಕಾರ್ಮಿಕರು ತುಂಬ ಬಡವರಾಗಿರುತ್ತಾರೆ. ಈ ಕೃಷಿ ಕಾರ್ಮಿಕರ ಸಮಸ್ಯೆಗಳನ್ನು ಹೋಗಲಾಡಿಸಲು, ನಿವಾರಿಸಲು ಕೆಲವು ನಿಯಮಗಳನ್ನು ಸರ್ಕಾರದವರು ಜಾರಿಗೆ ತಂದಿದ್ದಾರೆ. ಆ ನಿಯಮಗಳಲ್ಲಿ ಕೆಲವು ಪ್ರಮುಖವಾದ ನಿಯಮಗಳು: ಕೃಷಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ನೀಡುವುದನ್ನು ಕಡ್ಡಾಯ ಮಾಡಲಾಗಿದೆ. ಕನಿಷ್ಠ ಕೂಲಿಯನ್ನು ಸರ್ಕಾರ ಜಾರಿಗೊಳಿಸಿದೆ. ಕೃಷಿ ಕಾರ್ಮಿಕರಿಗೆ ವರ್ಷದಲ್ಲಿ ಅಂದರೆ ಸುಮಾರು 365 ದಿನಗಳಲ್ಲಿ 100 ದಿನ ಕೆಲಸ ನೀಡುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಇದು ಪಂಚಾಯಿತಿಯ ಮೂಲಕ ನರೇಗಾ ಯೋಜನೆ ಅಡಿಯಲ್ಲಿ ಆ ಒಂದು ಕೃಷಿ ಕಾರ್ಮಿಕರಿಗೆ ಕೆಲಸಗಳನ್ನು ಸರ್ಕಾರವು ನೀಡ್ತಾ ಇದೆ. ಅವರಿಗೆ ಕನಿಷ್ಠ ಕೂಲಿಯನ್ನು ನೀಡ್ತಾ ಇದೆ. ನೆಕ್ಸ್ಟ್, ಎರಡನೇದಾಗಿ ಸಣ್ಣ ಕೃಷಿಕರು. ಸಣ್ಣ ಕೃಷಿಕರು ಅಂದರೆ ಯಾರು? ತಮ್ಮದೇ ಆದ ಸ್ವಲ್ಪ ಜಮೀನನ್ನು ಹೊಂದಿರ್ತಾರೆ. ತಮ್ಮ ಜಮೀನಿನಲ್ಲಿ ಬೆಳೆಯುವ ಬೆಳೆಗಳನ್ನು ಮಾರಿ ಅದರಿಂದ ಬರುವ ಹಣದಿಂದ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅಂಥವರಿಗೆ ನಾವು ಸಣ್ಣ ಕೃಷಿಕರು ಅಂತ ಹೇಳ್ತಾ ಇದ್ದೇವೆ. ಈ ಸಣ್ಣ ಕೃಷಿಕರು ಸಹಿತ ಕೆಲವು ಸಮಸ್ಯೆಗಳನ್ನು ಹೊಂದಿರುತ್ತಾರೆ. ಅವರು ಹೊಂದಿರುವಂಥ ಪ್ರಮುಖವಾದ ಸಮಸ್ಯೆಗಳನ್ನು ನೋಡೋಣ. ಕೃಷಿ ಮಾಡಲು ಹಣದ ಅಭಾವ ಕಂಡು ಬರ್ತಾ ಇದೆ. ಅವರಿಗೆ ಹಣದ ಕೊರತೆ ಕಾಣಿಸ್ತಾ ಇದೆ. ಕೃಷಿ ಜಮೀನು ಕಡಿಮೆ ಇರುವುದರಿಂದ ಕುಟುಂಬ ನಿರ್ವಹಣೆಯೂ ಸಹಿತ ಅವರಿಗೆ ಕಷ್ಟಕರವಾಗಿರ್ತಾ ಇದೆ. ಕೃಷಿ ಜಮೀನಿಗೆ ನೀರಾವರಿ ಸೌಲಭ್ಯ ಕಡಿಮೆ ಇರುತ್ತದೆ. ಹಲವು ಸನ್ನಿವೇಶಗಳಲ್ಲಿ ಜಮೀನಿಗೆ ನೀರು ದೊರೆಯುವುದೇ ಇಲ್ಲ. ಅಂಥ ಪರಿಸ್ಥಿತಿ ಕಂಡುಬರ್ತಾ ಇದೆ. ಭೂಮಿಯ ಫಲವತ್ತತೆಗೆ ಅನುಗುಣವಾಗಿ ಹಾಗೂ ಋತುಮಾನಕ್ಕೆ ಅನುಗುಣವಾಗಿ ಬೆಳೆ ಬೆಳೆಯಲು ಅವರಿಗೆ ಸರಿಯಾದ ಮಾರ್ಗದರ್ಶನ ಕಂಡು ಬರುವುದಿಲ್ಲ ಅಥವಾ ಸಲಹೆ ನೀಡುವವರು ಇರುವುದಿಲ್ಲ ಅಂತ ಹೇಳ್ಬೋದು. ಈ ಸಣ್ಣ ಕೃಷಿಕರ ಸಮಸ್ಯೆಗಳನ್ನು ಪರಿಹರಿಸುವ ಕೆಲವು ಅಂಶಗಳನ್ನು ನೋಡೋಣ. ಸರ್ಕಾರದವರು ಈ ಸಣ್ಣ ಕೃಷಿಕರ ಸಮಸ್ಯೆಗಳನ್ನು ಪರಿಹರಿಸಲು ಕೆಲವು ನಿಯಮಗಳನ್ನು ಜಾರಿಗೆ ತಂದೇ ಇರ್ತಾರೆ. ಕೆಲವು ಅವರಿಗೆ ಸಹಾಯಕ ಅಂಶಗಳಿದ್ದಾವೆ, ನೋಡೋಣ. ಹಣದ ಸಹಾಯಕ್ಕಾಗಿ ಬ್ಯಾಂಕ್ಗಳ ಮೂಲಕ ಸಾಲದ ಸೌಲಭ್ಯಗಳನ್ನು ಕಡಿಮೆ ಬಡ್ಡಿ ದರದಲ್ಲಿ ಒದಗಿಸ್ತಾ ಇದ್ದಾರೆ. ಜೊತೆಗೆ ಕಾಲುವೆಗಳ ಮೂಲಕ ನೀರಿನ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದಾರೆ. ಜೊತೆಗೆ ರೈತ ಸಂಪರ್ಕ ಕೇಂದ್ರದ ಮೂಲಕ ಬಿತ್ತನೆ ಬೀಜಗಳನ್ನು ಕಡಿಮೆ ಒಂದು ದರದಲ್ಲಿ ನೀಡ್ತಾ ಇದ್ದಾರೆ. ಇದರ ಜೊತೆಗೆ ಆ ಒಂದು ಸಣ್ಣ ಕೃಷಿಕರಿಗೆ ಗೊಬ್ಬರವಾಗಿರಬಹುದು ಅಥವಾ ಇನ್ನಿತರ ಬೀಜಗಳನ್ನಾಗಿರಬಹುದು ಸರ್ಕಾರದ ಮುಖಾಂತರ ಕೊಡುವುದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್, ದೊಡ್ಡ ಕೃಷಿಕರು. ಮೂರನೇದಾಗಿ ದೊಡ್ಡ ಕೃಷಿಕರು ಅಂದರೆ ಇವರು ಹೆಚ್ಚು ಜಮೀನನ್ನು ಹೊಂದಿರುತ್ತಾರೆ. ಜಮೀನಿನಲ್ಲಿ ಕೃಷಿ ಕೆಲಸಗಳಿಗಾಗಿ ಕುಟುಂಬದ ಸದಸ್ಯರಷ್ಟೇ ಅಲ್ಲದೆ ಆ ಒಂದು ಕೆಲಸಕ್ಕಾಗಿ ಸಹಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಇಂಥವರಿಗೆ ನಾವು ದೊಡ್ಡ ಕೃಷಿಕರು ಅಂತ ಕರಿತಾ ಇದ್ದೇವೆ. ಈ ದೊಡ್ಡ ಕೃಷಿಕರು ಸಾಕಷ್ಟು ರೀತಿಯಾದಂಥ ಸೌಲಭ್ಯಗಳನ್ನು ಹೊಂದಿರ್ತಾರೆ.
ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಹೊಲ ಗದ್ದೆಗಳಲ್ಲಿ ಉಳುಮೆ ಮಾಡುವುದು, ಕೆಲಸ ಕಾರ್ಯಗಳು ಮಾಡುವುದನ್ನು ಮಾಡ್ತಾ ಇರ್ತಾರೆ. ಧಾನ್ಯಗಳನ್ನು ಇವರು ದೊಡ್ಡ ದೊಡ್ಡ ಉಗ್ರಾಣಗಳಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಬಂದಾಗ ಅವುಗಳನ್ನು ಮಾರಾಟ ಮಾಡ್ತಾರೆ. ಇದರಿಂದ ಅಧಿಕ ಲಾಭವನ್ನು ಗಳಿಸ್ತಾ ಇದ್ದಾರೆ. ಬ್ಯಾಂಕ್ಗಳಿಂದ ದೊರೆಯುವಂಥ ಹಣಕಾಸಿನ ಸೌಲಭ್ಯಗಳನ್ನು ಯಥೇಚ್ಛವಾಗಿ ಬಳಸಿಕೊಳ್ತಾ ಇರ್ತಾರೆ. ಬೇರೆ ಬೇರೆ ಬೆಳೆಗಳ ಕೃಷಿ ಮಾಡೋದರಿಂದ ಇವರಿಗೆ ಹೆಚ್ಚಿನ ಆದಾಯ ಹೊಂದುತ್ತಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ದೊಡ್ಡ ಕೃಷಿಕರು ಇರುವುದರಿಂದ ಹೆಚ್ಚಿನ ಲಾಭವನ್ನು ಗಳಿಸ್ತಾ ಇರ್ತಾರೆ. ಸೊ ಈ ರೀತಿಯಾಗಿ 3 ವರ್ಗೀಕರಣದ ಕೃಷಿಯಲ್ಲಿ ನಾವು ನೋಡಿದ್ದೀವಿ ಇಲ್ಲಿಯವರೆಗೆ. ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಈ ಕೃಷಿ ಪಾಠದ ಮುಂದಿನ ಅಂಶಗಳನ್ನು ಚರ್ಚಿಸೋಣ. ಮುಂದಿನ ಅವಧಿಗೆ ಮುಂದುವರೆಯಲಿದೆ. ಧನ್ಯವಾದಗಳು.